स्वागत है आपका आई टुडे न्यूज में। भारत के सर्वोच्च न्यायालय के मुख्य न्यायाधीश BR गवई की पीठ में सुनवाई के दौरान वकील किशोर राकेश नामक व्यक्ति द्वारा न्यायमूर्ति पर जूता फेंककर अपमान करने की घटना ने देश भर में आक्रोश पैदा कर दिया है। इस घटना के विरोध में दलित सेना ताल्लुक समिति सिंदगी की ओर से डॉबमैन रो बाबा साहेब आम्बेडकर चौक पर एक विशाल प्रदर्शन आयोजित किया गया। प्रदर्शनकारियों ने मांग की कि वकील किशोर राकेश के खिलाफ आपराधिक मामला और देशद्रोह का मुकदमा दर्ज कर उसे देश से निष्कासित किया जाए। प्रदर्शन के दौरान कार्यकर्ताओं ने नारेबाजी करते हुए कहा कि न्यायपालिका की गरिमा की रक्षा हर नागरिक का कर्तव्य है। बाद में दलित सेना के प्रतिनिधियों ने अपनी मांगों का झापन माननीय तहसीलदार को सौंपा। डॉक्टर बाबा साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಬುದ್ಧಾಯ್ ಜೈ ಭೀಮ್. ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಆದಂಥ ಬೌದ್ಧಿಷ್ಟರಾದಂಥ BR ಗವೈ ಅವ್ರ ಮೇಲೆ ಒಬ್ಬ ಸನಾತನ ಧರ್ಮೀಯ ರಾಕೇಶ್ ಕಿಶೋರ್ ಅನ್ನುವವನು ಊಟಿಸ್ಲಿಕ್ಕೆ ಕಾರಣ ಇದೆ. ಅದು ಏನು ಕಾರಣಪ್ಪ ಅಂದ್ರೆ ಹೇಳ್ತೀವಿ ಕೇಳ್ರಿ. RSS ಗುಲಾಮಗಿರಿಯಲ್ಲಿ ಬದುಕುತ್ತಿರುವಂಥ ಸನಾತನ ಧರ್ಮ, RSS ಹೆಸರು ಹೇಳ್ಕೊಂಡು ಬದುಕಿರುವಂಥ ಸನಾತನ ಧರ್ಮ ಅವರೊಂದು 100 ವರ್ಷದ ನೂರನೇ ವರ್ಷದ ಒಂದು ಶತಮಾನೋತ್ಸವನ ಆಚರಣೆಗೆ ಅವರನ್ನು ಆಹ್ವಾನ ಮಾಡಿದರು. ಆ ಆಹ್ವಾನಕ್ಕೆ ಇವರು ನಾನು ಭಾರತ ಸಂವಿಧಾನ ವಿರುದ್ಧ ಆಗ್ತದಿದ್ದು ನಾ ಬರ್ಲತ್ತೇಳಿ ಇಷ್ಟೇ ಒಂದು ಇದು ಮಾಡೋದಕ್ಕೆ ಅವ ಒಂದು ನಮ್ಮ ಧರ್ಮಕ್ಕೊಂದು ಇಷ್ಟು ಅನ್ಯಾಯ ಮಾಡಿ ಅಂತೇಳಿ ಒಂದು ಶೂಗೆಸ್ತಾನ. ಅದರ ಹಿಂದಿನ ಕುತಂತ್ರಿಗಳು ಯಾರು, ಇದಕ್ಕೆ ಯಾರ್ಯಾರು ಕಾರಣೀಭೂತರು, ಇದ್ರ ಹಿಂದೆ ಏನದ, ಇದನ್ನು ಮಾಡ್ಲಿಕ್ಕೆ ಹೇಳಿಕೊಟ್ಟವ್ರು ಯಾರು, ಇದೆಲ್ಲ ಸಂಪೂರ್ಣವಾಗಿ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಇದನ್ನು ಪರಿಗಣಿಸಬೇಕು. ಈ ಗೃಹ ಮಂತ್ರಿ ಅಮಿತ್ ಶಾ ಇದರಲ್ಲಿ ಏನಾದರೂ ಕೈವಾಡ ಇದ್ದವರನ್ನು ಗಡೀಪಾರು ಮಾಡಬೇಕು. ಅವನಿಗೆ ಒಂದು ಶಿಕ್ಷೆ ಆಗಬೇಕು. ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನು ಇನ್ನೊಂದ್ಸಲ ನಡೀಬಾರ್ದು. ಯಾಕಪ್ಪ ಅಂದ್ರೆ ಒಂದು ಸಂವಿಧಾನ ಈಗ ಏನು ಪೂಟಿಸ್ತಾನಲ್ಲ ರಾಕೇಶ್ ಕಿಶೋರ, ನಮ್ಮ ಭಾರತ ಸಂವಿಧಾನ ಅಡಿಯಲ್ಲಿ ಬದುಕ್ತಾನ. ಅವನಿಗೊಂದು ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕಕ್ಷೆ ಅದು. ಅವೇನು ಅವ್ರ ಅಪ್ಪ ಅವ್ರವ್ವ ಸಂವಿಧಾನ ಬರ್ದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ನಮ್ಮ ಅಪ್ಪ ಬರೆದಂಥ ಸಂವಿಧಾನ ಅದ. ಆ ಸಂವಿಧಾನ ಅಡಿಯಲ್ಲಿ ಒಂದು ಕೆಲಸ ಮಾಡ್ತಾನೆ ಅಷ್ಟೇ. ಈ ಸಂವಿಧಾನ ಅಂದ್ರೆ ಏನಂತ ಅವ್ನಿಗೆ ಗೊತ್ತಾಗಬೇಕು. ಇನ್ನೊಂದ್ಸಲ ಸಂವಿಧಾನ ಅಂದ್ರೆ ಏನಂದ್ರೆ ಅವ್ನು ತಿಳ್ಕೋಬೇಕು. ತಿಳ್ಕೋದೆ ಹೋದಲ್ಲಿ ಇದು ಸುಮ್ಮೊಂದು ನಾವೆಲ್ಲ ದಲಿತ ಸಂಘಟನೆ ಸೇರಿ ಒಂದು ಸಣ್ಣ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಾದರೂ ಇದು ಶಿಕ್ಷೆ ಆಗಲಿಲ್ಲ, ಅವ್ನಿಗೆ ಏನಾದರೂ ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಎಲ್ಲಿ ಮುತ್ತಿಗೆ ಹಾಕಿ ಅವನ ಮನೆಗೆ ಮುತ್ತಿಗೆ ಹಾಕಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಈ ದೇಶದ ಸಂವಿಧಾನ 135 ಕೋಟಿ ಜನ ತಲೆಬಾಗುವಂತ ಸಂವಿಧಾನ. ಯಾವ ಒಬ್ಬ ಕಚಡ ಸುಳಿ ಮಗ ಬೂಟನ್ನೋದೇ ಆಗಲ್ಲ. ಬಾಬಾ ಸಾಹೇಬ್ ಗೌರವ ಅಂದ್ರೆ ಏನಂತ ಈ ಜಗತ್ತಿಗೆ ಗೊತ್ತಿದೆ. 139 ರಾಷ್ಟ್ರಗಳಿಗೆ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ತೀರ್ಕೊಂಡಾಗ 139 ರಾಷ್ಟ್ರಗಳು ಧ್ವಜ ಕೆಳಗೆ ಮಾಡಿದ್ದಾವೆ. ಅಂತ ಒಂದು ನ್ಯಾಯಕನನ್ನ ಇವ ಹುಚ್ಚ ಸುಳಿ ಮಗ ಕಿಶೋರ್ ಕುಮಾರ ಆಗದ ಹೋಗದ. RSS ನೀವಿರಿ, ನೀವೆಲ್ಲ RS ದವರು ಸಂವಿಧಾನ ಅಡಿಯಲ್ಲೇ ಬದುಕ್ತೀರಿ. ಇದು ನೀವು ಅರ್ಥ ಮಾಡ್ಕೊರಿ. ಏನಾರೆ ನಿಮ್ದೊಂದು ದೊಡ್ಡದೊಂದು ಶತಮಾನೋತ್ಸವ ಆಗಿರ್ಬೇಕು, ಆದ್ರೆ ಸಂವಿಧಾನ ಬಹಳ ದೊಡ್ಡದು. ಈ ದೇಶಕ್ಕೆ ಗ್ರಂಥ ಯಾವ್ದಾದ್ರು ಇದ್ರೆ ಸಂವಿಧಾನ. ಮೊದಲೇ ನಿಮ್ಗೆ ಹೇಳ್ತೀನಿ, ಈ ದೇಶದ ಗ್ರಂಥ ಸಂವಿಧಾನವನ್ನು ಯಾರು ಪ್ರೀತಿ ಮಾಡ್ತಾರೋ ಅವನು ನಿಜವಾದ ಭಾರತೀಯ. ಸಂವಿಧಾನ ಪ್ರೀತಿ ಮಾಡದಿರುವಂತ ಈ ಸನಾತನಿ ಧರ್ಮ ಕಿಶೋರ್ಗೆ ಗಡೀಪಾರು ಮಾಡಿ ಎಲ್ಲೋ ಪಾಕಿಸ್ತಾನಕ್ಕೋ ಯಾವುದೋ ಒಂದು ರಾಷ್ಟ್ರಕ್ಕೆ ಹಚ್ಕೊಡ್ಬೇಕಂತ ನನ್ನೊಂದು ಬೇಡಿಕೆ ಇದೆ ಬಂಧುಗಳೇ. ಈ ಬೇಡಿಕೆಯನ್ನ ಖಂಡಿತವಾಗಿ ಗೃಹ ಮಂತ್ರಿ ಅಮಿತ್ ಶಾ ಈಡೇರಿಸಲೇಬೇಕು. ಈಡೇರಿಸದೇ ಇದ್ದಲ್ಲಿ ಗೃಹ ಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತೀವಿ. ದಲಿತ ಸೇನೆ ಎಂಬುದು ಏನಂಬುದು ತೋರಿಸ್ತೀವಿ. ಮತ್ತೇನಪ್ಪ ದಲಿತ ಸೇನೆ ಎಂಬುದು ಇಡೀ ರಾಷ್ಟ್ರದಲ್ಲಿ ನಮ್ಮ ದಲಿತ ಸೇನೆ ಎಲ್ಲರೂ ಇಲ್ಲೇ ಬಿಜಾಪುರ ಜಿಲ್ಲೆದಲ್ಲಿ ಇಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಹುಟ್ಟು ಹಾಕದಂತ ಚಿರಾಗ್ ಪಾಸ್ವಾನ್ ಇದ್ದಾರೆ, ರಾಮ್ ವಿಲಾಸ್ ಪಾಸ್ವಾನ್ ಅವರು ಇದ್ದಾರೆ. ಇಂಥ ಒಂದು ನಾಯಕರು ಈ ದಲಿತ ಸೇನೆಯನ್ನು ಹುಟ್ಟಾಕಿದ್ದಾರೆ. ಇದೆಲ್ಲ ಒಂದು ಖಂಡಿಸಿ ಹೋರಾಟ ಮಾಡ್ತೀವಿ. ಏನಾದರೂ ಇದರಲ್ಲಿ ತಪ್ಪು ಸಂದೇಶಗಳನ್ನು ರವಾನಿಸಿದ ಗೃಹ ಮಂತ್ರಿ ಆದರೆ
ಗೃಹ ಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತೀವಂತ ಈ ಸಭೆಯಲ್ಲಿ ನಾವು ಉದ್ದೇಶಿಸಿ ಹೇಳ್ತಾ ಇದ್ದೇನೆ. ಹೇಳಿ ಈ ಸಭೆಯಲ್ಲಿ ಮಾತಾಡಿದ್ರೆ ನಾವು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಾಧೀಶರನ್ನು ಅವಮಾನ ಮಾಡುವಂತ ನಾರಾಯಣ್ ಕಿಶೋರ್ಗೆ ಗಲ್ಲಿಗೆ ಏರಿಸಲೇಬೇಕು. बिस्मिल्लाहिर्रहमानिर्रहीम रब्बि इश्रह ली सदरी वयस्सिर ली अमरी वहलुल उक़दतम मिन लिसानी यफ़क़हू क़ौली. नमो तस्सा ಭಗವತೋ ಅರ್ಹತೋ ಸಮ್ಮಾನ ಸಂಬುದ್ಧಸ್ಸ. ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ. ಈ ದೇಶವನ್ನು ಕಟ್ಟಿ ಬೆಳೆಸಿದ ಈ ದೇಶದ ಮೂಲ ನಿವಾಸಿಗಳು ಹಾಗೂ ಈ ದೇಶದ ವಾರಸರು ಅಂತಕ್ಕಂಥ ಮಾತನಾಡಿದಂಥ ಮಹಾನ್ ಮಾನವವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ, ಒಂದು ವೇಳೆ ಏನಿವತ್ತು ದಲಿತ ಸಿಂಗಿ ತಾಲೂಕಾ ಸಮಿತಿ ವತಿಯಿಂದ ಏನು ಒಬ್ಬ ಹರಾಮ್ಖೋರ್ ನ್ಯಾಯವಾದಿ ಕಿಶೋರ್ ಕುಮಾರ್ ಅಂತ ಒಬ್ಬ ನಾಲಾಯಕ್ ಲಫಂಗ ಏನು ಸುಪ್ರೀಂ ಕೋರ್ಟ್ ಜಸ್ಟಿಸ್ BR ಗವಾರರ ಮೇಲೆ ಅವಮಾನ ಮಾಡುವಂತ ಘಟನೆಯನ್ನು ಖಂಡಿಸಿ ಇವತ್ತು ಸಿಂಧಿಯಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಈಗಾಗಲೇ ಅನೇಕ ದಲಿತ ಸೇನೆಯ ಕಾರ್ಯಕರ್ತರು, ದಲಿತ ಸೇನೆಯ ಮುಖಂಡರು, ಬಹಳ ನಮ್ಮ ವಕೀಲರು ಬಹಳ ಮಾರ್ಮಿಕವಾಗಿ ಹೋರಾಟ ಉದ್ದೇಶಿಸಿ ಮಾತನಾಡಿದ್ರು. ಅದೇ ರೀತಿ ನಾನು ಕೂಡ ಏನು ನಿನ್ನೆ ಆದಂತ ಘಟನೆ, ಒಬ್ಬ ಭಾರತ ದೇಶದ ಪ್ರಜೆಯಾಗಿ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಬಂಧುಗಳೇ, ಇಂಥ ಘಟನೆಗಳು ಈ ದೇಶದಲ್ಲಿ, ಸ್ವತಂತ್ರ ಭಾರತದಲ್ಲಿ ಇತ್ತೀಚೆಗೆ ನಡೆದಂತ ಘಟನೆಗಳು ಅಲ್ಲ. ದಿನನಿತ್ಯ ಇಂಥ ಘಟನೆಗಳು ಆಗ್ತಿರ್ತಾವ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಬಹಿರಂಗವಾಗಲ್ಲ. ಯಾಕಂದ್ರೆ ಸುಮಾರು ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರನ್ನು, ಅಲ್ಪಸಂಖ್ಯಾತರನ್ನು, ಮುಸಲ್ಮಾನರನ್ನು, ಹಿಂದುಳಿದ ವರ್ಗವನ್ನು, ಮಹಿಳೆಯರನ್ನು, ಏನು ಈ ದೇಶದಲ್ಲಿ ಇರ್ತಕ್ಕಂಥ ಮನುವಾದಿಗಳು, ಜಾತಿವಾದಿಗಳು, ಮೇಲ್ಜಾತಿಯವರು ನಾಯಿ, ಬೆಕ್ಕು, ಹಂದಿಗಿಂತ ಕೀಳಾಗಿ ನೋಡ್ತಿದ್ರು. ಇವತ್ತು ಬಾಬಾ ಸಾಹೇಬರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಈ ಭಾರತದ ಬಹುಜನರು ಬದುಕ್ತಾ ಇದ್ದಾರೆ. ಇವರು ಭಯಮುಕ್ತವಾದ ಜೀವನವನ್ನು ನಡೆಸ್ತಾ ಇದ್ರೆ, ಒಂದು ಸುಸಜ್ಜಿತವಾದ ಜೀವನ ನಡೆಸ್ತಾ ಇದ್ರೆ ಇವ್ರ ಕೈಲೇ ನೋಡಕ್ಕಾಗ್ತಾ ಇಲ್ಲ. ನಾವಿವತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದಿಲ್ಲ, ಏನು ಈ ಮನುವಾದಿಗಳಿಗೆ, ಜಾತಿವಾದಿಗಳಿಗೆ ನೋಡಕ್ಕಾಗ್ತಾ ಇಲ್ಲ. ಇವತ್ತು ನೋಡಿ ಎಂತದು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಿಗೆ ಇವತ್ತು ಒಬ್ಬ ಎಂತ ಮನಸ್ಥಿತಿ ಇರಬೇಕು, ಅವನಿಗೆ ಎಂತ ಕೆಟ್ಟ ಮನಸ್ಸಿಗೆ ಹುಳ ಇರಬೇಕು ಅವನು. ಇವತ್ತು ಈ ಘಟನೆ ನಡೀತಾ ಇದ್ರೆ ಇವತ್ತು NIA ಏಜೆನ್ಸಿಗೆ ಮತ್ತು ಗೃಹ ಸಚಿವರಿಗೆ ನಾನು ಓಪನ್ ಆಗಿ ಈ ವೇದಿಕೆ ಮುಖಾಂತರ ವಿನಂತಿಲ್ಲ, ಎಚ್ಚರಿಕೆ ಕೊಡ್ತೀನಿ. ನೀವು ಯಾವನಾದ್ರೂ ಏನಾದ್ರೂ ಮಾಡಿದ್ರೆ NIA ಕಿಟಲ್ಲಿ ಅವನಿಗೆ ಬಂಧಿಸಿ ಮಂಬರ್ ಪರೀಕ್ಷೆ ತೋತೀರಿ. ಈ ಸುಳಿವುಗಳಿಗೆ ಕೂಡ ಮಂಬರ್ ಪರೀಕ್ಷೆ ಮಾಡಿಸ್ಬೇಕು. ಇವನ್ ಕಾಲಿಸ್ಟಿ ಚೆಕ್ ಮಾಡಬೇಕು. ಈಗ ನಾಲ್ಕು ವಕೀಲರು ಕಾಲಿಸ್ಟಿ ಚೆಕ್ ಮಾಡಬೇಕು. ಇವನ್ ಜೊತೆ ಯಾರು ಸಂಪರ್ಕ ಮಾಡ್ಯಾರ, ಎಷ್ಟು ದಿನದಿಂದ ಸಂಪರ್ಕ ಮಾಡ್ಯಾರ, ಇವ ಯಾರ ಜೊತೆ ಅದನ್ನ, ಯಾವ ಸಂಘಟನೆಗಳ ಸಂಪರ್ಕ ಅದನ್ನ, ನೀವು ಈ ಘಟನೆ ಮಾಡ್ಲಿಕ್ಕೆ ಯಾರು ಇವನಿಗೆ ಪ್ರಚೋದನೆ ಮಾಡ್ಯಾರ, ಯಾರು ಹುನ್ನಾರ ಇರ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ, ಕೇಂದ್ರ ಸಚಿವರು ಕೂಲಂಕಷವಾಗಿ ಚರ್ಚೆ ಮಾಡಬೇಕು. ಇವತ್ತು ನಾವು ನಿನ್ನೆ ಮಾಧ್ಯಮದಲ್ಲಿ ನೋಡಿದೀವಿ ಇಂಥ ನಾಯಕನಿಗೆ. ಇವತ್ತು ನೋಡ್ರಿ ನಮ್ಮ ಪಾಪ BR ಗವೈ ಅವ್ರು ಎಂತ ದೊಡ್ಡ ಮನಸ್ಸವ್ರದ್ದು. ಇವತ್ತು ನಾವು ಯಾರಾದ್ರೂ ಸರಕು ಅಂದ್ರೆ ಬಿಡಲ್ಲ, ಅವನಿಗೆ ಬಡಿತೀವಿ ಕಡಿತೀವಿ. ಇವತ್ತು ಇವ್ರು BR ಗವೈ ಅವ್ರ ಮನಸ್ಸು ಎಂತ ಅಂದ್ರೆ, ಆತ ಅಷ್ಟು ದೊಡ್ಡ ಇನ್ಸಿಡೆಂಟ್ ಮಾಡ್ದ. ಹೇಳ್ತಾರೆ ಅವರು, ಡೋಂಟ್ ವೆರಿ, ಟೆನ್ಷನ್ ತಗೋಬೇಡ್ರಿ, ಇದೇನು ಭಾಳ ನನಗ ಇನ್ಸಿಡೆಂಟ್ ಅಲ್ಲ, ನಾನು ಸಣ್ಣವಿಲ್ಲಕ್ಕಾಗಿ ಇಂಥ ಇದಕ್ಕಿಂತ ದೊಡ್ಡ ಅವಮಾನಗಳು ಸಹಿಸಿದ್ದೀನಿ. ಈ ಅವಮಾನ ಮುಂದೆ ಏನೂ ಇಲ್ಲ ಅಂತ ಹೇಳ್ತಾರ. ಜೊತೆಗೆ ಅವನಿಗೆ ಜಾಮೀನು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ. ಆ ಸೊಳೆ ಮಗ ಜಾಮೀನು ಆಗ್ತೈತಿ. ಅದಕ್ಕೇನೈತಿ, ಇವತ್ತು ಸರ್ಕಾರ, ಗೃಹ ಸಚಿವರು ಇವೆಲ್ಲ ಮಂಬರ್ ಪರೀಕ್ಷೆ ಮಾಡೋದ್ರ ಜೊತೆಗೆ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಕಾನೂನು ರೀತಿಯಿಂದ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಭಾರತ ದೇಶದಿಂದ ಗಡೀಪಾರು ಮಾಡಬೇಕು. ಈ ಕೆಲಸ ಆಗಲಿಲ್ಲ ಅಂದ್ರೆ ಇವತ್ತು ಕೇವಲ ದಲಿತರ ಸಿಂಧಿಗೆಯಲ್ಲಿ ಮಾಡೋ ಹೋರಾಟಗಳು ಇಡೀ ಮುಂಬರ್ತಕ್ಕ ದಿನಗಳಲ್ಲಿ ಇಡೀ ಭಾರತದಲ್ಲಿ ನಾವು ಭಾರತ ಬಂದ್ ಕರೆ ಕೊಡ್ತೀವಿ ದಲಿತರ ವತಿಯಿಂದ. ಬಂಧುಗಳೇ, ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ದಲಿತರು, ಮುಸಲ್ಮಾನರು, ಬಹುಜನರು ನಾವು ಎಚ್ಚರಾಗಬೇಕು. ನಾನು ನಿದ್ದೆಯಲ್ಲಿ ಮಲಗ್ತಾ ಇದ್ದೀವಿ, ನಾವು ಗಾಢ ನಿದ್ದೆಯಲ್ಲಿ ಮಲಗಿದ್ದೇವೆ. ಏನು ಮನುವಾದಿಗಳಿಗೆ, ಜಾತಿವಾದಿಗಳಿಗೂ ಗೊತ್ತೈತಿ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರು ಮತ್ತು ಮುಸಲ್ಮಾನರು
ಒಂದೇ ನಾಣದ ಎರಡು ಮುಖಗಳು ಈ ದೇಶದ ಮೂಲ ನಿವಾಸಿಗಳು ಅಂತ. ದುರಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಮ್ಮ ಮೇಲೆ ಹಲ್ಲೆಗಳು, ದಿನನಿತ್ಯ ಹಲ್ಲೆಗಳು ಆಗ್ತಾವ. ಭಾಷೆ ಹೆಸರ ಮೇಲೆ ಹಲ್ಲೆಗಳು, ವೇಷದ ಹೆಸರ ಮೇಲೆ ಹಲ್ಲೆಗಳು, ಮತ್ತೆ ಧರ್ಮದ ಹೆಸರ ಮೇಲೆ ಹಲ್ಲೆಗಳು, ದಿನನಿತ್ಯ ವಿಚಿತ್ರ ಘಟನೆಗಳು ಆಗ್ತಾವ. एक उनकी करेले भी मान लोग बहुत अच्छे उनके उन्हें करी चुपकना ಈ ದೇಶದ ಇತಿಹಾಸ ಗೊತ್ತಿಲ್ಲ ನಮಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ, ಇತಿಹಾಸವನ್ನು ಮರ್ತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಈ ಭಾರತ ದೇಶದ ಮೂಲ ನಿವಾಸಿಗರು ಅರಸರು ನಾವು. ಈ ದೇಶದ ರಾಜರು ದ್ರಾವಿಡ ಜನಾಂಗದವರು, ನಾಗವಂಶದವರು ನಾವು. ಆದ್ರೆ ಇವತ್ತು ಏನು ಮೇಲ್ಜಾತಿಯವರು ಬಂದು ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಚಾತುರ್ವರ್ಣ ಪದ್ಧತಿ ತಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ರು. ಆ ಗುಲಾಮಗಿರಿಯಿಂದ ಇವತ್ತು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಬರೆದ ನಂತರ ನಾವು ರಾಜರಾಗಿದ್ದೀವಿ. ಆ ಸುಳಿ ಮಕ್ಕಳಿಗೆ ನೋಡಕ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಗಳು, ಜೀತಗಳು ಇವತ್ತು ನಮ್ಮ ಮುಂದೆ ಒಳ್ಳೆ ಬಟ್ಟೆಗಳು ಹಾಕೊಂಡು ತಿರುಗಾಡ್ತಾ ಇದ್ದಾರೆ, ಒಳ್ಳೆ ಎಜುಕೇಶನ್ ಪಡಿತಾ ಇದ್ದಾರೆ, ಒಳ್ಳೆ ಆಫೀಸರ್ ಆಗ್ತಾ ಇದ್ದಾರೆ, ಒಳ್ಳೆ ವಕೀಲ ಆಗ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನಮ್ಮ ಮುಂದೆ ಕೂತಿರಲ್ಲ, ಅದು ಅವ್ರ ಕುಂಡಕ್ಕೆ ಬೆಂಕಿ ಬೀಳ್ತದ. ಈ ದೇಶದ ಒಬ್ಬ ಬಡ ದಲಿತ, ಈ ದೇಶದ ಮೂಲ ನಿವಾಸಿ, ರಾಷ್ಟ್ರದ ಸುಪ್ರೀಂ ಕೋರ್ಟ್ ಏನು ನ್ಯಾಯಾಧೀಶನ ಕುರ್ಚಿ ಮೇಲೆ ಕೂತಲ್ಲ, ಇವರಿಗೆ ಮೆಣಸಿನಕಾಯಿ ಇಟ್ಟಂಗ ಆಗ್ಯದ. ಇವತ್ತು ಮಾನ್ಯ ಅಮಿತ್ ಶಾ ಅವರೇ, ನೀವು ಕೂಡ ಸನಾತನ ಧರ್ಮದಲ್ಲಿ ಬರ್ತೀರಿ, ನೀವು OBC ಕಾಸ್ಟ್ ಅವರಿದ್ದೀರಿ, ನಿಮಗ್ ಗೊತ್ತಿಲ್ಲ, ನೀವು ಮೈಂಡ್ ಬ್ಲಾಕ್ ಮಾಡ್ಬಿಟ್ರ, ನಿಮ್ಮ ಮೈಂಡ್ಗೆ ಚಾವಿ ಹಾಕ್ಬಿಟ್ರ, ನೀವು ಏನೈತಿ ಅಪ್ಪರ್ ಕಾಸ್ಟ್ ಬ್ರಾಹ್ಮಣರು ಅಂತ ನೀವು ವರ್ತನೆ ಮಾಡ್ತಾ ಇದ್ರಿ. ಮನೆ ನೀವು ಕೂಡ ಸ್ವತಂತ್ರ ಏನ್ ಹೇಳ್ತೀರಿ? अंबेडकर 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 के नाम से जपने से आप भगवान का नाम लेते तो स्वर्ग में जाते थे. अरे निम्न स्वर्ग ನೋಡಿಲ್ಲ ನಾವು. ನಮಗೆ ಸ್ವರ್ಗ ಬೇಕಾಗಿಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೂಲೋಕದಲ್ಲಿ ಸ್ವರ್ಗ ಕೊಟ್ರ. ಭೂಲೋಕದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವರ್ಗ ಕೊಟ್ರ. ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಆದಾಗ, ನಮ್ಮ ಮೇಲೆ ಅನ್ಯಾಯ ಆದಾಗ, ನಮ್ಮ ಮೇಲೆ ದಬ್ಬಾಳಿಕೆ ಆದಾಗ ನಿಮ್ಮ ಯಾವ ದೇವರು ದಿನರು ಬಂದಿಲ್ಲ. ನಮಗೆ ಕಾಪಾಡಿದ್ದು, ನಮಗೆ ರಕ್ಷಣೆ ಮಾಡಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಹಾಗಾಗಿ ಬಂಧುಗಳೇ, ನಾನು ಮಾನ್ಯ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ NI ಏಜೆನ್ಸಿ ಅವರಿಗೆ ಮತ್ತೊಮ್ಮೆ ಈ ಹೋರಾಟದ ಮೂಲಕ ವಿನಂತಿ ಮಾಡ್ತೀನಿ, ಈ ಪ್ರಕರಣವನ್ನು ತಾವು ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು. ಇದರಲ್ಲಿ ಬಹಳಷ್ಟು ಕಾಣದ ಕೈಗಳು ಅದಾವ, ಬಹಳಷ್ಟು ಕಾಣದ ಜಾತಿವಾದಿಗಳು ಏನು ಬಂಡವಾಳಶಾಹಿಗಳು ಕೈಗಳು ಅದಾವ. ಅದನ್ನು ಯಾವುದೇ ನೋಡದೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡ್ರೆ ಮುಂಬರ್ತಕ್ಕಂಥದ್ದಲ್ಲಿ ಭಾರತ ಉಳಿತದ. ಭಾರತ ಉಳಿತದ. ಇಲ್ಲಂದ್ರೆ ನಾವು ಕೋರೆಗಾಂವ್ ಯುದ್ಧ ಮಾಡಿ ಮತ್ತೆ ನಾವು ನಾಗವಂಶವನ್ನು ಏನಾದಿದೆ ಅಂತ ತೋರಿಸ್ಕೊಡ್ತೀವಿ ನಿಮಗೆ. ಹಾಗಾಗಿ ಬಂಧುಗಳೇ, ಇನ್ನು ಅನೇಕ ನಾಯಕರುಗಳು ಈ ಹೋರಾಟದಲ್ಲಿ ಮಾತಾಡೋದ್ರ ನನ್ನನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತು ನಮ್ಮ ದಲಿತ ಸೇನೆಯ ಕಾರ್ಯಕರ್ತರಿಗೆ ನಾನು ಜೈ ಭೀಮ್, ಕ್ರಾಂತಿಕಾರಿಗೆ ಜೈ ಭೀಮ್ ನಮ್ಮನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.